ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆಯಿದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಾಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು, ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು, ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30ಕ್ಕೆ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಢೆಕ್ನವರ್. ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 10 ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು. ಭಾನುವಾರ 28ನೇ ತಾರೀಕು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾ ಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ ಒಟ್ಟು 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯ-ಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡಾದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯ-ಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡಾದ ಉಳವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯ-ಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ.
ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.